ಎಸ್ ನಾವು ನಮ್ಮ 8ನೇ ಕ್ಲಾಸ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತೀವಿ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು 2 ಮಾರ್ಕ್ಸ್ ಒಂದು ತಿಳಿಸ್ತೀನಿ ಮತ್ತು 3 ಅಂಕದ ಒಂದು ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಸೊ 2 ಅಂಕದ ಕ್ವಶನ್ ಯಾವ್ದಂದ್ರೆ ಡೈಲಾಗ್ ರೈಟಿಂಗ್ ಅಂತ ಬರ್ತೈತಿ. ಇದು ಇಷ್ಟು ಇಂಟ್ರೆಸ್ಟಿಂಗ್ ಐತಿ ನಿಮ್ ಕ್ವಶನ್ ಪೇಪರ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಆಲ್ ಗ್ರಾಮರ್ ಇದ್ರಾಗ ಐತಿ. ಏನ್ PUC ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದಲ್ಲಿ ಬರುವಂತ ಚಲೋ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಮರು ಇದ್ರಾಗ ಬರ್ತೈತಿ. ಯಾವ ಕ್ವಶನ್ ಅನ್ನೋದು ಹೇಳ್ತೀವಿ ನೋಡ್ರಿ. 25 ಕ್ವಶನ್ ನಂಬರ್ 25 ಮತ್ತು 28 ಎಷ್ಟು ಸಾಧ್ಯತೆ ಅಷ್ಟು ತಿಳಿಸ್ತೀನಿ ನಾನು. ಓಕೆ, ಈ 25th ಕ್ವಶನ್ ಏನಿದೆ ನೋಡ್ರಿ, ರೈಟ್ ಅ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ 4 to 5 ಎಕ್ಸ್ಚೇಂಜಸ್ ಅಂತ ಹೇಳಿ PUC ಫಸ್ಟ್ ಇಯರ್ಗೂ ಕ್ವಶನ್ ಕೇಳ್ತಾರ, ಸೆಕೆಂಡ್ ಇಯರ್ಗೂ ಕ್ವಶನ್ ಕೇಳ್ತಾರ. ಇದೇ ರೀತಿ ಅದನ್ನ ನಿಮ್ಗೆ ಕೇಳಾಕತ್ತಾರ ಅಂದ್ರೆ ಬಹಳ ಬೆಸ್ಟ್. ಓಕೆ, ಸೊ ನಿಮ್ಗೆ ಜಲ್ದಿ ಪ್ರಿಪರೇಷನ್ ಆಗ್ತರಿ ಅಲ್ಲಿ ತನ. ಆಮೇಲೆ ಇದು ಬಹಳ ಈಸಿ ಕ್ವಶನ್, 2 ಅಂಕ ಕೇಳುವಂಥದ್ದು. ಓಕೆ, ಇದಕ್ಕೆ ಹೆಂಗ್ ಬರಿಬೇಕು ಸರ್ ಅಂತಂದ್ರೆ ನಾನು ತಿಳಿಸ್ಕೊಡ್ತೇನೆ. ಆದ್ರೆ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕ್ವಶನ್ ನಂಬರ್ 28 ಅದ್ರ ಬಗ್ಗೆ ನಾನು ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಈ ಕ್ವಶನ್ ಆಕ್ಚುಲಿ 3 ಮಾರ್ಕ್ಸ್ ಕ್ವಶನ್ ಇದ್ದಿರ್ಬೇಕನ್ನ ಅನ್ಸುತ್ತಾ. ಓಕೆ, ಮಾರ್ಕ್ಸ್ ಆಮೇಲೆ ನೋಡೋಣ. 2 ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಅದು ಡೈಲಾಗ್ ಎಷ್ಟು ಮಾರ್ಕ್ಸ್ ಇಂದಿತ್ತು? 2 ಮಾರ್ಕ್ಸ್ ಇಂದ. ಬಟ್ ಇದು ಎಷ್ಟು ಮಾರ್ಕ್ಸ್ ಇಂದ ಐತಿ? 3 ಮಾರ್ಕ್ಸ್ ಇಂದ. ಓಕೆ, ಹಾಗಾದ್ರೆ ಇದು 3 ಮಾರ್ಕ್ಸ್ ಕ್ವಶನ್ ಏನ್ ಕೇಳ್ತಾರ ಸರ್? ಇಲ್ಲಿ ಇದೆ ಇಷ್ಟೇ, ಮತ್ತೇನು ಇಲ್ಲ ಇದ್ರಾಗ. ಗಿವನ್ ಬಿಲೋ is a profile of Miss Sindhu. Write a paragraph using the given details. ಇಲ್ಲಿ ಕೆಳಗಡೆ ಕೊಟ್ಟಂತ ಇನ್ಫಾರ್ಮೇಶನ್ ಯಾರ್ದಿದೆ ಹೇಳ್ರಿ? ಮಿಸ್ ಸಿಂಧು ಅವ್ರ ಬಗ್ಗೆ ಇದೆ. ಅದಕ್ಕಾಗಿ ಅವರ ಒಂದು ಪ್ರೊಫೈಲ್ ಅನ್ನ ಬರೆಯಿರಿ. ಹ ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್. ಒಂದು ಮ್ಯಾಜಿಕ್ ಹೇಳ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ಮ್ಯಾಜಿಕ್. ಇದನ್ನ ಬರಿಬೇಕಾದ್ರೆ ಎಷ್ಟು ಈಜಿ ಬರ್ತೀನಿ ನೋಡ್ರಿ. ಫಸ್ಟ್ ವಾಕ್ಯ ಹೆಂಗ್ ಮಾಡ್ತೀನಿ ನೋಡ್ರಿ, ಇಲ್ಲಿ ದ ಹಚ್ತೀನಿ, ಜಿ ಸ್ಮಾಲ್ ಲೆಟರ್ ಬೇಕು. ದ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ ಸಿಂಧು ಫುಲ್ ಸ್ಟಾಪ್. ಮುಗಿತು, ಒಂದು ವಾಕ್ಯ ಆಯ್ತು. ದ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ ಸಿಂಧು. ಇದ್ರಲ್ಲಿ ಏನ್ ಡಿಫಿಕಲ್ಟ್ ಐತೆ? ಇದು ಒಂದು ವಾಕ್ಯ ಆಯ್ತು. ಇದು ಹಾಕಂದ್ರೆ ಏನ್ ಬರ್ತೀನಿ, ಬರ್ತ್ ಹುಟ್ಟಿದ ಕೊಟ್ರ, ಹೌದೇನಲ್ಲ? ಇದಕ್ಕ ಹುಡುಗಿ ಅದಾವ, ಸಿಂಧು ಅವ್ರ ಅದಾವ. ಅದಕ್ಕೆ ಏನ್ ಮಾಡ್ತೀನಿ ನಾನು? ಶಿ ವಾಸ್ born on 5th May 1980. ಮಾಡ್ಬೋದಾ? ಸೆಕೆಂಡ್ ಸೆಂಟೆನ್ಸ್, ಶಿ ವಾಸ್ born on 5th May. ಸರ್ ಯಾಕೆ ಸರ್ ಇದು ಆನ್ 5th? ಇದು ಪ್ರಪೋಸಿಷನ್ ಹಿಂಗೆ ಬರ್ತದೆ ಸರ್. ಮತ್ತೆ ಮೇ ಹಚ್ಚುವಾಗ ಹೆಂಗಿತ್ತು? ಇನ್ ಹಚ್ಬೇಕಾಗ ಶಿ ವಾಸ್ born in May 5, 1981 ಹಿಂಗ್ ಹಚ್ಬೇಕಾಗತ್ತೆ. ಅದಕ್ಕಾಗಿ ನಾನು ಏನ್ ಮಾಡಿದೀನಿ, ಆನ್ 5th May 1981. ನೆಕ್ಸ್ಟ್ ವಾಕ್ಯ ಹೆಂಗ್ ಮಾಡ್ತೀವಿ ನೋಡ್ರಿ, 2 ವಾಕ್ಯ ಆಯ್ತಾ? ನೆಕ್ಸ್ಟ್ ವಾಕ್ಯ ಹೆಂಗ್ ಮಾಡ್ತೀವಿ ನೋಡ್ರ, ಹರ್ ಪ್ಲೇಸ್ ಸ್ಮಾಲ್ ಲೆಟರ್ ಪಿ, ಪ್ಲೇಸ್ ಆಫ್ ಬರ್ತ್ ಈಸ್ ಬೆಲ್ಗಾಂ ಫುಲ್ ಸ್ಟಾಪ್. ನೆಕ್ಸ್ಟ್, ಹರ್ ಪೇರೆಂಟ್ಸ್ ಆರ್ ಮಿಸ್ಟರ್ ಕುಮಾರ್ ಅಂಡ್ ಮಿಸಸ್ ಜಾನಕಿ. ಹರ್ ಹರ್ ಅಂತ ಯಾಕೆ ಯೂಸ್ ಮಾಡತ್ತೀನಿ ಗೊತ್ತಾಗ್ತೈತಿ? ಹುಡುಗಿ ಅದಾವ, ಹುಡುಗಿದ್ರೆ ಹೀಸ್ ಅಂತ ಯೂಸ್ ಮಾಡಿ. ಹರ್ ಎಜುಕೇಶನ್ ಈಸ್ MSc B.Ed full stop. ಹರ್ ಆಕ್ಯುಪೇಷನ್ ಈಸ್ lecturer in GPUC ಹೊಸನಗರ್ full stop. ನೆಕ್ಸ್ಟ್, ಈಸ್ ಅಂತ ಯಾಕೆ ಯೂಸ್ ಮಾಡತ್ತೀನಿ? ಒಂದೇ ಇದ್ರೆ ಈಸ್. ಇಲ್ಲಿ ಬಹಳಷ್ಟು ಹರ್ ಹಾಬೀಸ್ ಆರ್ ರೀಡಿಂಗ್ ಅಂಡ್ singing small. Her reasons for
cooperative, are ev, kind, helpful, and caring. ಮುಗೀತು. ಸರ್ ಇದನ್ನೆಲ್ಲ ಹೆಂಗ್ ಬರಿಬೇಕು ಸರ್? ನಾ ಹೆಂಗ್ ವಾಕ್ಯ ಮಾಡಿ ನೋಡ್ರಿ. ಹಂಗ ಇಲ್ಲಿ ಇಲ್ಲಿ ಒಂದಾಗಣ ಒಂದ್ ಬರ್ಕೋತ ಹೋಗ್ಬೇಕು. ಒಂದ್ ಸೆಂಟೆನ್ಸ್ ಆಗಣ, ಎರಡನೇ ಸೆಂಟೆನ್ಸ್, ಮೂರನೇ ಸೆಂಟೆನ್ಸ್, ನಾಲ್ಕನೇ ಸೆಂಟೆನ್ಸ್, ಐದನೇ ಸೆಂಟೆನ್ಸ್, ಆರನೇ ಹಿಂಗ್ ಬರ್ಕೋತ ಹೋಗ್ಬಿಟ್ರೆ ಆಯ್ತು. ಅದೊಂದು ಪ್ಯಾರಾಗ್ರಾಫ್ ಆಗ್ಬಿಡ್ತೈತಿ. ಮುಗಿ ಅವ್ರು ಚೆಕ್ ಮಾಡ್ತಾರ, 3 ಮಾರ್ಕ್ಸ್ ಕೊಡ್ತಾರ. ಡಿಫಿಕಲ್ಟ್ ಐತೆ, ಈಸಿ ಐತೆ? ಏನಂತಾನೆ ನಾಗೇಂದ್ರ ಏನಂತಾನೆ? ಲೈನ್ ಉಳಿತು, ಉಳಿದ್ರು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಓಕೆ, ಗುಡ್ ಕ್ವಶನ್. ಸೊ ಲೈನ್ ಉಳಿದ್ರು ಏನು ವಿಚಾರ ಮಾಡ. ಈಗ ಎಕ್ಸಾಂಪಲ್ ನಾ ಬರ್ತಾ ಹೋಗ್ತೀನಿ. ಸೊ ಇದೆಲ್ಲ 9th ಇಷ್ಟು ಇಲ್ಲಿಗೆ ಮುಗೀತ್ ನಮ್ದು. ಆ ಉಳಿದ್ರು ಬಿಡ್ಬೇಕು, ಅವೇನಿಲ್ಲ. ಎಕ್ಸ್ಟ್ರಾನ ಕೊಟ್ಟಿರ್ತಾರ ಲೈನ್ಸ್. ಹಾ, ಕಡಿಮೆ ಬೀಳಲ್ಲ, ಸಾಧ್ಯನೇ. ನೋಡ್ರಿ, ಇರೋದು ಎಷ್ಟು? ನಾ ಒಂದು ಎಕ್ಸ್ಟ್ರಾ ವಾಕ್ಯ ಮಾಡಿ 1 2 3 4 5 6 7 8 8 ವಾಕ್ಯಗಳನ್ನು ಮಾಡಿದೀನಿ. ಹೌದಾ? 8 ವಾಕ್ಯ ಒಂದೊಂದು ಲೈನಿಗೆ ಒಂದೊಂದೇ ಇಟ್ಟಿರ್ಬೇಕಾದ್ರೆ 1 2 3 4 5 6 7 ಆಯ್ತಾ? ನೆಕ್ಸ್ಟ್ 8 9 10 11 12 13 14 sentences they are given. ಬೇಕಾದ್ರೆ ಎರಡೆರಡು ವಾಕ್ಯ ಮಾಡಿದ್ರು, ಎರಡೆರಡು ಲೈನ್ ತಗೊಂಡ್ರು ಕಡಿಮೆ ಕರೆಕ್ಟ್ ಆಗ್ತದೆ. ಇನ್ನೂ ಹೆಚ್ಚಿಗೆ ಆಗ್ತಾವ ಲೈನ್ಸ್. ಮಾಡ್ಬೋದಾ ಈ ರೀತಿ? ಪ್ರೊಫೈಲ್ ರೈಟಿಂಗ್ ಬರಿಬೋದಾ? ಹಾ, ಸೊ ಇಷ್ಟು ಬರ್ದ್ರೆ ನಿಮ್ಗೆ 3 ಮಾರ್ಕ್ಸ್ಗಳು ಸಿಗುತ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ನಾನು ಡಿಸ್ಕಸ್ ಮಾಡೋದು, ಇದನ್ನ ನೀವು ಬರ್ಕೊಳ್ಳೋದಂತ. ನೆಕ್ಸ್ಟ್ ಕ್ವಶನ್ ನಾನು ಹೇಳಿದ 25 ಕ್ವಶನ್. ಸೊ 25ನೇ ಕ್ವಶನ್ ಒಂದು ಡಿಸ್ಕಸ್ ಮಾಡೋಣ. 25th ಕ್ವಶನ್ ಏನೈತಂದ್ರೆ ಡೈಲಾಗ್ ರೈಟಿಂಗ್ ಐತಿ, ಕನ್ವರ್ಸೇಷನ್ ಬರೀ. ಇಷ್ಟು ಚಂದ ಕೊಟ್ಟ ನೋಡ್ರಿ. ಸ್ಮಿತಾ ಮೀಟ್ಸ್ ಅವರ್ ಫ್ರೆಂಡ್, ಏನ್ ಹೆಸರು? ಸೈಯದಾ ಆಟ್ ಅ ಬರ್ಡೇ ಪಾರ್ಟಿನಲ್ಲಿ ಅವಳು ಫ್ರೆಂಡ್ ಭೇಟಿ ಆಗ್ತಾಳ ಸೈಯದಾ. ಹೌದಾ? ಭೇಟಿ ಆದ ತಕ್ಷಣ ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ 4-5 ಎಕ್ಸ್ಚೇಂಜಸ್. 4ರಿಂದ 5 ಡೈಲಾಗ್ ಬರೀರಿ, ಮುಗೀತು. ಮಾರ್ಕ್ಸ್ 2 ಮಾರ್ಕ್ಸ್. ಹೌದೇನು? 2 ಮಾರ್ಕ್ಸ್ 2 ಮಾರ್ಕ್ಸ್ ಆರಾಮ್ ತಗೋಬಹುದು. ಎಷ್ಟು ಬರಿಬೇಕು? ಬರೀ 4ರಿಂದ 5 ಡೈಲಾಗ್ ಬರ್ದ್ರೆ ಸಾಕು. ನೀವೇನ್ ಮಾಡ್ಕೋಬೇಕು? ಡೈಲಾಗ್ ಬರಿಬೇಕಾದ್ರೆ ನೀವೇ ಅನ್ಕೋಬೇಕು. ಈಗ ನೀವು ಸ್ಮಿತಾ ಅನ್ಕೊಂಡಿರ್ತೀವಿ, ಡೈಲಾಗ್ ಹೆಂಗ್ ಬರೀನು? ಸಿಂಪಲ್. ಫಸ್ಟ್ ಸ್ಮಿತಾ, ಆಮೇಲೆ ಸೈಯದಾ. ಓಕೆ, ಏನ್ ಹೆಸರೇನು? ಓಕೆ, ಸ್ಮಿತಾ ಭೇಟಿ ಆದ ತಕ್ಷಣ ಏನಂತಾಳ? ಹಾ, ಹೌದಿಲ್ಲ? ಕಾಮನ್. ಹಾಯ್, ಹೆಸರು ಬಂತು. ಹೌದಾ? ಒಂದು ವಾಕ್ಯ ಆಯ್ತಾ? ಇವಳತ್ತಾಳ, ಹೋಗ್ಲಿ ಅಂತ. ಹಾ, ಹಲೋ ಸ್ಮಿತಾ ಅಷ್ಟೇ ಅನ್ನಲ್ಲ, ಮತ್ತೇನಂತಾಳ? ಅವ್ವ, ಎಷ್ಟ್ ಡೈಲಾಗ್ ಅದು? ಸ್ಮಿತಾ ಹವರ್ ಅಂದ ತಕ್ಷಣ ನಾವು ಊಟ ಮಾಡಿರತ್ತಾಳ. ಏನಂತಾಳ? ನಂದು ಊಟ ಆಗಿದೆ ಅಂತ. ಐ ಆಮ್ ಡೈಲಾಗ್ ಬರೀಬೇಕಂದ್ರೆ ಸ್ವಲ್ಪ ಶಾರ್ಟ್ ಫಾರ್ಮ್ ಯೂಸ್ ಮಾಡಿ. ಐ ಆಮ್ ಫೈನ್ ಅಂದು ಥ್ಯಾಂಕ್ ಯು ಅನ್ಬೇಕು. ಇಷ್ಟೇ ಸುಮ್ಮನೆ. ಏನಂತಲ್ಲ ಸ್ಮಿತಾ, ನೀ ಹೆಂಗಿದಿಲೆ? ಹೌ ಆರ್ ಯು? ಯಾರು? ಸೈದಾ ಅಂತ ಕ್ವಶನ್ ಮಾಡ. ಕ್ವಶನ್ ಮಾಡೋದ್ರ ಡೈಲಾಗ್. ಎಷ್ಟು ಡೈಲಾಗ್ ಅದು ಹೇಳ್ರಿ? 3 ಡೈಲಾಗ್ಸ್. ಆ ಸ್ಮಿತಾ ಏನಂತಾಳ? ಇಲ್ಲ, ಸೈದಾ ಕ್ವಶನ್ ಏನಂತ? ಐ ಆಮ್ ಆಲ್ಸೋ ಫೈನ್. ಹೌದಾ? ನೆಕ್ಸ್ಟ್ ಡೈಲಾಗ್ ಏನಿರ್ತೈತಿ? ಹಾ, ನಾವು ಹಂಗೆ ಅನ್ಕೊಂಡಿದ್ದೆ ಮೊದಲು. ವಿಶ್ವ ಹ್ಯಾಪಿ ಬರ್ಡೇ, ಆಕಿನ ಬರ್ಡೇನೆ ಐತೇನ. ಹಂಗಿಲ್ಲದು. ಸ್ಮಿತಾ ಮೀಟ್ಸ್ ಹರ್ ಫ್ರೆಂಡ್ ಸೈದಾ ಆಟ್ ಅ ಬರ್ಡೇ ಪಾರ್ಟಿ. ಯಾವ್ದೋ ಒಂದು ಬರ್ಡೇ ಪಾರ್ಟಿಯಲ್ಲಿ ಇಬ್ರು ಭೇಟಿಯಾಗಿರ್ತಾರ. ಸೊ ಅವಳದು ಬರ್ಡೇ ಪಾರ್ಟಿ ಅಲ್ಲ, ಅವಳದೇ ಇದ್ದಿತ್ತಂದ್ರೆ ಹೇಳ್ತು ಆಟ್ ಹರ್ ಬರ್ಡೇ ಪಾರ್ಟಿ ಅಂತ ಕೊಡ್ತೀರ. ಹೌದೇನಿಲ್ಲ?
ಬೈ ಚಾನ್ಸ್ ಈ ರೀತಿ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಡೈಲಾಗ್ ಬರ್ದ್ರು ಕೂಡ ಏನು ತಪ್ಪಿಲ್ಲ. ದರ್ ಇಸ್ ನೋ ರಾಂಗ್ ವಿತ್ ಯು. ನೆಮ್ಮದಲ್ಲಿ ಇಟ್ಕೊಳ್ಳಿ. ಈಗ ಆಕಿಂದ ಬರ್ಡೇ ಅನ್ಕೊಂಡು ನೀವೇನಂತೀರಿ, ಸೈದಾ ಅಥವಾ ಸ್ಮಿತಾ ಏನಂತ ಅಂತೀರಿ ನೀವು, ವಿಶ್ ಯು ಹ್ಯಾಪಿ ಬರ್ಡೇ, ಮೆನಿ ಮೆನಿ ಕಂಗ್ರಾಚುಲೇಷನ್ ಅಂತ ಬರ್ದ್ರು ಕೂಡ ಅದಕ್ಕೆ ರಾಂಗ್ ಹಾಕೋದಿಲ್ಲ. ನೆಮ್ಮದಲ್ಲಿ ಇಟ್ಕೊಡಿ. ನೀವು ಕರೆಕ್ಟ್ ಸೆಂಟೆನ್ಸ್ ಬರ್ದ್ರ ದೇ ಹ್ಯಾವ್ ಟು ಚೆಕ್ ಇಟ್. ಅದನ್ನು ಚೆಕ್ ಮಾಡಿ ರೈಟ್ ಹಾಕ್ಲೇಬೇಕಾಗತ್ತ. ಸೊ ಎಕ್ಸಾಂಪಲ್ ಈಗ ಅದನ್ನೇ ತಗೋತೀವಿ ನೋಡಿ. ಬೈ ಚಾನ್ಸ್ ನಾವು ಕನ್ಫ್ಯೂಷನ್ ಮಾಡ್ಕೊಂಡು ವಿಶ್ ಯು ಹ್ಯಾಪಿ ಬರ್ತ್ ಡೇ ಅಂತ ಅಂದ್ರೆ ತಿಳ್ಕೊರಿ. ಇದ್ರು ಕೂಡ ಏನೂ ತೊಂದ್ರೆ ಇಲ್ಲ. ಓಕೆ, ಗೊತ್ತಾಯ್ತು. ಅವಳ ತಳ ಸ್ಮಿತಾ ತಳ ಏನಂತ, ಸ್ಮಿತಾ ವಿಶ್ ಹ್ಯಾಪಿ ಬರ್ಡೇ ಅನ್ನೋ ಏನಂತೀರಿ, ಹೋಗಿತ್ತು. ಎಷ್ಟು ಡೈಲಾಗ್ ಅದು, 1 2 5 ಡೈಲಾಗ್ಸ್ ಮುಗಿಸ್ ಅಷ್ಟೇ. ಬರಿಬೋದಾ? ಸರ್ ಮತ್ತೆ ಬೇರೆ ರೀತಿ ಡೈಲಾಗ್ ಕೊಟ್ರೆ ಹೆಂಗ್ ಸರ್? ಇನ್ನೊಂದು ಎಕ್ಸಾಂಪಲ್ ತಗೋಣ. ಆ ಏನ್ ಮಾಡ್ತೀವಿ ನಾವು, ಸ್ಮಿತಾ ಇರ್ಲಕ್, ಸ್ಮಿತಾ ಹೆಸರಲ್ಲಿ ಮೀಟ್ ಸರ್ ಫ್ರೆಂಡ್. ಈ ಸೈದಾ ತೆಗಿದ್ನು, ಯಾಕೆ ಹೆಸರು ಸ್ಮಿತಾ ಯಾರಿಗೆ ಭೇಟಿ ಆತಾಳ? ಹಾ, ಸ್ಮಿತಾ ರಮ್ಯಾ ಅಂತ ಹಾಕ್ತೀನಿ, ನಿಮ್ಗೆ ಈಸಿ ಆಗ್ತೈತಿ. ಯಾಕರ್ ಆ ಬರ್ಡೇ ಪಾರ್ಟಿ ಇದ್ದುದಂತ ಇದ್ದೀನಿ. ಎಲ್ಲಿ ಭೇಟಿ ಆಗ್ತಾರ ಅಂತಂದ್ರೆ ಆ ಪಾರ್ಕ, ಗಾರ್ಡನ್, ಅಟ್ ಅ ಗಾರ್ಡನ್. ಹಾ, ಡೈಲಾಗ್ ಸ್ಮಿತಾ ಸೇಮ ಹಾಯ್. ಇಲ್ಲಿ ಎಕ್ಸ್ಲಮೇಟರ್ ಕೊಡ್ತೀನಿ. ಯಾಕೆ ಎಕ್ಸ್ಲಮೇಟರ್ ಕೊಡ್ತೀನಿ ಗೊತ್ತಾ? ಆ ಹಾ, ಎಕ್ದಮ್ ಫ್ರೆಂಡ್ಸ್ ಭೇಟಿ ಆಗಲ್ಲ, ಖುಷಿ ಆತದ. ಆ ಖುಷಿ ಆಗಿದಕ್ಕ ಎಕ್ದಮ್ ಯಾವ ರೀತಿ ಅಂತಾರ, ಹಾಯ್ ರಮ್ಯಾ ಅಂತ ರಮ್ಯಾ ಬರ್ತಾಳ. ರಮ್ಯಾ ನೋಡ್ತಾಳ, ಏನಂತ ರಮ್ಯಾ, ಹೆಲೋ ಸ್ಮಿತಾ, ಹೌ ಆರ್ ಯು, ಹೌ ಆರ್ ಯು ಅಂತ ಕ್ವಶನ್ ಕೇಳ. ನೀವು ಹಿಂಗ ಬರ್ದಿರಿ ಮತ್ತ. ಹಾ, ಯಾಕ ನಮ್ಮ ಮಾಸ್ತರ್ ಹಿಂಗ ಶಾರ್ಟ್ ಕಟ್ ಹೊಡಿತಿದನ್ರಿ. ಇದನ್ನು ಇತ್ತು, ಇದನ್ನು ಎಕ್ಸಾಮ್ ಇತ್ತು, ತೆಗೆದು ಹಾಕ್ಯಾರ. ಏನಂತಿತ್ತು ಅಂದ್ರೆ ಶಾರ್ಟ್ ಮೆಸೇಜಸ್ ಅತ್ತಿದ್ದು. ಈಗ ನಾ ಹೌ ಆರ್ ಯು ಬರಿಬೇಕಾದ್ರೆ ಹೆಂಗ್ ಬರ್ದೇವಿ, ಹೌ ಆರ್ ಯು, ಹೌದಾ, ಶಾರ್ಟ್ ಫಾರ್ಮ್. ಅಥವಾ ವೇರ್ ಆರ್ ಯು ಗೋಯಿಂಗ್ ಅಂತ ಇರ್ತಿರ್ತೀವಿ. ಈಗ ವೇರ್ ಆರ್ ಯು ಗೋಯಿಂಗ್ ಶಾರ್ಟ್ ಫಾರ್ಮ್. ಮತ್ತ ಐ ಆಮ್ ವೇಟಿಂಗ್ ಫಾರ್ ಯು ಇತ್ತು ತಿಳ್ಕೊರಿ. ಐ ಆಮ್ ವೇಟಿಂಗ್ ಫಾರ್ ಯು. ಈ ರೀತಿ ಶಾರ್ಟ್ಕಟ್ ಇತ್ತು. ಯಾವಾಗ ನಮ್ಮ SSLC ಸ್ಟಾರ್ಟಿಂಗ್ ಎಕ್ಸಾಮ್ ಒಂದ್ ಮಾರ್ಕ್ಸ್ ಇರ್ತಿತ್ತು. ಇದನ್ನ ಕರೆಕ್ಟ್ ಬರ್ದ್ರೆ ಒಂದ್ ಮಾರ್ಕ್ಸ್ ಇರ್ತಿತ್ತು. ಇದು ತೆಗೆದು ಹಾಕೋದು ನಮ್ಮ SSLC. ಗೊತ್ತಾಯ್ತು. ಅದರಿಂದ ಏನು ಇದು ಆಗಲ್ಲ, ಯೂಸ್ ಇಲ್ಲ ಅಂತ ತೆಗೆದು ಹಾಕೋದು. ಏನ್ ಈಗ ಏನಾರ ಇತ್ತು ಅಂದ್ರೆ ಕೇಳ್ತಾರ, ನಿಮ್ದು ಎಲ್ ಪ್ಲೀಸ್ ಅಂತ ಕೊಡ್ತಾರ. ಎಲ್ ಪ್ಲೀಸ್, ಎಲ್ ಪ್ಲೀಸ್ ಅಂದ್ರ ನಿಮ್ದು ಏಜ್ ಎಷ್ಟೈತೆ ಹೇಳ್ಬೇಕು. ಎಲ್ ಅಂದ್ರ ಲೊಕ್ಯಾಲಿಟಿ, ಎಲ್ಲಿಯವ್ರ ಅಂತ ಹೇಳ್ಬೇಕು. ಓಕೆ, ಎಲ್ ಪ್ಲೀಸ್ ಈ ರೀತಿ. ಮತ್ತೆ ಇನ್ನೊಂದು ಶಾರ್ಟ್ ಫಾರ್ಮ್ ಬಹಳಷ್ಟು ಬರ್ತಿದ್ದು. ಓಕೆ, ಹಲೋ ಸ್ಮಿತಾ, ಹೌ ಆರ್, ಕ್ವಶನ್ ಮಾರ್ಕ್ ಇಡ್ತೀರಿ. ಸ್ಮಿತಾ ತಳ ಐ ಆಮ್ ಫೈನ್, ಥ್ಯಾಂಕ್ ಯು ಅನ್ಬೇಕಿದು. ಇದು ಇರ್ಬೇಕು. ಯಾರೇ ನಿಮಗೆ ಕೇಳಿದ್ರೆ ಚೆನ್ನಾಗಿದ್ದೀನಿ ಅಂತಂದು ಧನ್ಯವಾದಗಳನ್ನು ಹೇಳ್ಬೇಕಾಗತ್ತ. ಓಕೆ, ಮತ್ ಸ್ಮಿತಾ ಕ್ವಶನ್ ಮಾಡ್ತಾಳೆ, ಹೌ ಆರ್. ರಮ್ಯಾ ಹೇಳ್ತಾಳ, ಐ ಆಮ್ ಆಲ್ಸೋ ಫೈನ್. ಮತ್ ನೆಕ್ಸ್ಟ್ ಕ್ವಶನ್ ರಮ್ಯಾ ಏನ್ ಕೇಳ್ತಾಳ, ಇಲ್ಲಿಗೆ ಯಾವಾಗ ಬಂದಿದೀಯಾ ಅಂತ ಕ್ವಶನ್ ಕೇಳ್ಬೋದಾ. ವ್ಯಾನ್ ಡಿಡ್ ಯು ಕಮ್,
ಹಿಯರ್ ಯಾವಾಗ ಬಂದಿದೆ ಅಂತ ಕ್ವಶನ್ ಮಾರ್ಕ್ ಅವಾಗ ಸ್ಮಿತಾ ಅಥವಾ ಏನಂತ ಆ ಕೇಮ್ at 4 o'clock. ನಾನು ಎಷ್ಟೊತ್ತಿಗೆ ಬಂದೀನಿ 4 ಗಂಟೆಗೆ. ಮತ್ ರಮ್ಯಾ ಕೇಳ್ತಾಳ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಆ ಯಾರೋ ಅವ್ರ ಜೊತೆ ಇರ್ತ ಊಹಿಸಿ ಇವಳ್ಯಾರು ಅಂತ ಕೇಳ. ಸ್ಮಿತಾ ಹೇಳ್ತಾಳ ಶಿ ಇಸ್ ಮೈ ಸಿಸ್ಟರ್. ಟೈಮ್ ಆಗ್ತದಿ ನಾ ಹೋಗ್ತೀನವ ಅಂತ ಹೇಳ್ತಾ ಇದ್ವಿ. ಆ ಯಾರು ಸ್ಮಿತಾ. ಆ ಐಲ್ ಗೋ ಮೈ ಹೋಮ್ ಬಾಯ್ ಅಂತಂದ್ರೆ ಡೈಲಾಗ್ ಯಾಕಿನೂ ಬಾಯ್ ಅಂತ ಹೇಳ. ಸೊ ಈ ರೀತಿ ಡೈಲಾಗ್ ಬರ್ದ್ರೆ ಸಾಕು ವಿಲ್ ಗೆಟ್ 2 marks. ಆರಾಮಾಗಿ ಮಾರ್ಕ್ಸ್ ಇರ್ತಾವ. ಈಸಿ ಅಲ್ಲ. ಓಕೆ. ಸೊ ಇದನ್ನ ಏನ್ ಮಾಡ್ರಿ ಬರ್ದು ಇಟ್ಕೊಳ್ರಿ. ಒಂದ್ ಇವ್ ಎರಡು ಬರ್ದು ಇಟ್ಕೊಂಡ್ರ ಈಸಿ ಆಗ್ತದೆ. ಓಕೆ. ಉಳ್ಕಿದ್ ಯಾವ್ದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕಂದ್ರೆ ಇನ್ನು ಇವೆಲ್ಲ ಉಳ್ಕಿದ ಕ್ವಶನ್ಸ್ ಹೇಳ್ತೀನಿ. ಇದು ಅದಾದ ನಂತರ ಫ್ರೇಮಿಂಗ್ ಕ್ವಶನ್ಸ್ ಹೇಳ್ಬೇಕು. ಏನು ಪ್ಯಾಸೇಜ್ ರೀಡಿಂಗ್ ಕೊಟ್ರೆ ನೀವು ಈಸಿಯಾಗಿ ಬರಿಬಹುದು. ಲೆಟರ್ ರೈಟಿಂಗ್ ಹೇಳ್ಬೇಕು. ಲೆಟರ್ ರೈಟಿಂಗ್ ಒಂದು, ಆಮೇಲೆ ಸ್ಟೋರಿ ರೈಟಿಂಗ್. ಇದನ್ನ ನೆಕ್ಸ್ಟ್ ಕ್ಲಾಸ್ ದಲ್ಲಿ ಡಿಸ್ಕಷನ್. ಓಕೆ.